A very good morning to all my dear viewers. This is Arun Gaddi here. Welcome to my YouTube channel. In today's class, I would like to explain the types of company in brief. This is a very important question. ಕಂಪ್ನಿಯ ಪ್ರಕಾರಗಳು ಅಂತ ನಾವಲ್ಲಿ ಕರಿತೀವಿ. ಕಂಪ್ನಿಯ ಪ್ರಕಾರಗಳು, types of company. Let us discuss only main highlights in this class. First one is on the basis of formation ಅಂತ ನಾವಲ್ಲಿ ಕರಿತೀವಿ. So on the basis of formation. What do you mean by word formation? ಸ್ಥಾಪನೆ ಅಂತ ನಾವಲ್ಲಿ ಕರಿತೀವಿ ಕನ್ನಡದಾಗ. ಸ್ಥಾಪನೆಯ ಆಧಾರದ ಮೇಲೆ ಕಂಪ್ನಿಯನ್ನು ವಿಭಾಗಿಸುವುದು ಅಂತ. ಆನ್ ದ ಬೇಸಿಸ್ ಆಫ್ ಫಾರ್ಮೇಷನ್ ಅಂದರೆ ಏನು ರೀ? ಕಂಪ್ನಿಯ ಸ್ಥಾಪನೆಯ ಆಧಾರದ ಮೇಲೆ ಕಂಪ್ನಿನ ವಿಭಾಗಿಸೋದು ಅಂತ. ದೇರ್ ಆರ್ 3 ಇಂಪಾರ್ಟೆಂಟ್ ಟೈಪ್ಸ್. ನಂಬರ್ 1 ಚಾರ್ಟರ್ಡ್ ಕಂಪ್ನಿ ಅಂತ ಕರಿತೀವಿ. ಕನ್ನಡದಾಗ ಏನಂತ ಕರೀತಾರೆ ಅಂದ್ರೆ ಸಣ್ಣದು ಕಂಪ್ನಿ. ಸಣ್ಣದು ಕಂಪ್ನಿ, ಚಾರ್ಟರ್ಡ್ ಕಂಪ್ನಿ. ನಂಬರ್ 1 ಯಾವುದು ರೀ? ಚಾರ್ಟರ್ಡ್ ಕಂಪ್ನಿ. ಜಸ್ಟ್ ಯು ಕ್ಯಾನ್ ಕನ್ವರ್ಟ್ ಬರ್ಕೋಬೋದು ನೀವು. ನಂಬರ್ 2 ಸ್ಟ್ಯಾಚ್ಯೂಟರಿ ಕಂಪ್ನಿ, ಶಾಸನಬದ್ಧ ಕಂಪನಿ ಅಂತ ಅಲ್ಲಿ ಕರಿತೀವಿ. ಸ್ಟ್ಯಾಚ್ಯೂಟರಿ ಕಂಪ್ನಿ. ನಂಬರ್ 2 ಶಾಸನಬದ್ಧ ಕಂಪ್ನಿ. ನಂಬರ್ 3 ರಿಜಿಸ್ಟರ್ಡ್ ಕಂಪ್ನಿ, ನೋಂದಾಯಿಸಲ್ಪಟ್ಟ ಕಂಪ್ನಿ. ನೋಂದಾಯಿಸಲ್ಪಟ್ಟ ಕಂಪನಿ. ಸೊ ವಾಟ್ ಆರ್ ದೋಸ್ 3? ನಂಬರ್ 1 ಚಾರ್ಟರ್ಡ್ ಕಂಪ್ನಿ, ಸಣ್ಣದು ಕಂಪ್ನಿ. ನಂಬರ್ 2 ಸ್ಟ್ಯಾಚ್ಯೂಟರಿ ಕಂಪ್ನಿ, ಶಾಸನಬದ್ಧ ಕಂಪನಿ. ನಂಬರ್ 3 ರಿಜಿಸ್ಟರ್ಡ್ ಕಂಪ್ನಿ, ನೋಂದಾಯಿಸಲ್ಪಟ್ಟ ಕಂಪನಿ. ಸೊ ಇವು ಯಾವ ಬೇಸಿಸ್ ಮೇಲೆ ಡಿವೈಡ್ ಮಾಡ್ತೀವಿ ರೀ? ಆನ್ ದ ಬೇಸಿಸ್ ಆಫ್ ಫಾರ್ಮೇಷನ್ ಅಂತ ನಾವಲ್ಲಿ ಕರಿತೀವಿ. ಕಂಪ್ನಿನ ಸ್ಥಾಪನೆ ಮಾಡಬೇಕಾದ್ರೆ ಈ 3 ಮುಖ್ಯವಾಗಿ ಬರ್ತವೆ ಅಂತ ನಾವಲ್ಲಿ ಹೇಳ್ಬೋದು. ನಂಬರ್ 2 ಯಾವುದರ ಆಧಾರದ ಮೇಲೆ ಡಿವೈಡ್ ಮಾಡ್ಬೋದು? ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ ಅಂತ ನಾವಲ್ಲಿ ಕರಿತೀವಿ. ಹೊಣೆಗಾರಿಕೆಯ ಆಧಾರದ ಮೇಲೆ. ನಂಬರ್ 2 ಯಾವುದು ರೀ? ಹೊಣೆಗಾರಿಕೆಯ ಆಧಾರದ ಮೇಲೆ, ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ. ಸೊ ನಂಬರ್ 1 ಕಂಪ್ನಿ ಲಿಮಿಟೆಡ್ ಬೈ ಶೇರ್. ಇದು ಸೆಕ್ಷನ್ಸ್ ಭಾಳ ಇಂಪಾರ್ಟೆಂಟ್. ಬಂದ್ರೆ ಬರೀಬೇಕು, ಬರಲಿಲ್ಲ ಅಂದರೆ ಬಿಟ್ಟುಬಿಡ್ಬೇಕು. ಸೆಕ್ಷನ್ 2 ಸಬ್ ಸೆಕ್ಷನ್ 22 2013 ಆ್ಯಕ್ಟ್. ನೋಡಿರಿ, ಈ ವರ್ಡ್ ಭಾಳ ಮುಖ್ಯ. ಸೆಕ್ಷನ್ 2 ಸಬ್ ಸೆಕ್ಷನ್ 22 2013 ಆ್ಯಕ್ಟ್. ಕಲಮು ಅಂತ ಕರಿತೀವಿ ಕನ್ನಡ. ಓಕೆ. ಸೊ ಕಂಪ್ನಿ ಲಿಮಿಟೆಡ್ ಬೈ ಶೇರ್ ಅಂದರೆ ಏನು ರೀ? ಷೇರುಗಳಿಂದ ನಿಯಮಿತವಾದ ಕಂಪ್ನಿ. ಷೇರುಗಳಿಂದ ನಿಯಮಿತವಾದ ಕಂಪನಿ ಕನ್ನಡ. ಷೇರುಗಳಿಂದ ನಿಯಮಿತವಾದ ಕಂಪ್ನಿ. ಯಾವ ಸೆಕ್ಷನ್ ಅದು? 222 2013 ಆ್ಯಕ್ಟ್. ಇದು ಒಂದನೇದು. ಎರಡನೇದು ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ, ಭರವಸೆಯಿಂದ ನಿಯಮಿತವಾದ ಕಂಪ್ನಿ. ಭರವಸೆಯಿಂದ ನಿಯಮಿತವಾದ ಕಂಪ್ನಿ. 221 ಆಫ್ 2013 ಆ್ಯಕ್ಟ್. ಇದು 22, ಇದು 21. ನಂಬರ್ 3 ಅನ್ಲಿಮಿಟೆಡ್ ಕಂಪ್ನಿ, ಅನಿಯಮಿತ ಕಂಪನಿ. ಅನಿಯಮಿತ ಕಂಪನಿ. ಅನ್ಲಿಮಿಟೆಡ್ ಕಂಪ್ನಿ ಅಂದರೆ ಏನು ರೀ? ಅನಿಯಮಿತ ಕಂಪ್ನಿ. 292 ಆಫ್ 2013 ಆ್ಯಕ್ಟ್. ಸೊ 3 ಯಾವ್ರಿ? ಒಂದನೇದು ಷೇರುಗಳಿಂದ ನಿಯಮಿತವಾದ ಕಂಪ್ನಿ, ಕಂಪ್ನಿ ಲಿಮಿಟೆಡ್ ಬೈ ಶೇರ್ಸ್. ಎರಡನೇದು ಭರವಸೆಯಿಂದ ನಿಯಮಿತವಾದ ಕಂಪ್ನಿ. ಮೂರನೇದು ಅನಿಯಮಿತ ಕಂಪ್ನಿ, ಅನ್ಲಿಮಿಟೆಡ್ ಕಂಪ್ನಿ. ಕಂಪ್ನಿ ಲಿಮಿಟೆಡ್ ಬೈ ಶೇರ್ಸ್, ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ, ಅನ್ಲಿಮಿಟೆಡ್ ಕಂಪ್ನಿ. ಸೆಕ್ಷನ್ 222, ಸೆಕ್ಷನ್ 221, ಸೆಕ್ಷನ್ 292. These are very important. Number 3 on the basis of ಕಂಟ್ರೋಲ್, ನಿಯಂತ್ರಣದ ಆಧಾರದ ಮೇಲೆ ಅಂತ ನಾವಲ್ಲಿ ಕರಿತೀವಿ. ಆನ್ ದ ಬೇಸಿಸ್ ಆಫ್ ಕಂಟ್ರೋಲ್ ಅಂದರೆ ಏನು ರೀ? ನಿಯಂತ್ರಣ ಅಂತ. ನಂಬರ್ 1 ಹೋಲ್ಡಿಂಗ್ ಕಂಪ್ನಿ, ಧಾರಕ ಕಂಪನಿ. ಕನ್ನಡದಾಗ ಧಾರಕ ಅಂತ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ, ಹಿಡುವಳಿ ಅಂತ ಕರೀತಾರೆ ಕನ್ನಡದಾಗ. ಹಿಡುವಳಿ. ಎರಡ ಒಂದು ಬರೀರಿ. ಧಾರಕ ಅಂದರೂ ಒಂದೇ, ಹಿಡುವಳಿ ಅಂದರೂ ಒಂದೇ. ಧಾರಕ ಕಂಪ್ನಿ 246 ಆಫ್ 2013 ಆ್ಯಕ್ಟ್. 246 2013 ಕಾಯ್ದೆಯ ಪ್ರಕಾರ ಹೋಲ್ಡಿಂಗ್ ಕಂಪ್ನಿ. ಹೋಲ್ಡಿಂಗ್ ಕಂಪ್ನಿ ಅಂದರೆ ಯಾವುದ್ರಿ? ಧಾರಕ ಕಂಪ್ನಿ ಅಥವಾ ಹಿಡುವಳಿ ಕಂಪ್ನಿ. ನಂಬರ್ 2 ಸಬ್ಸಿಡರಿ ಕಂಪ್ನಿ 287 ಆಫ್ 2013 ಆ್ಯಕ್ಟ್. ಸಹಾಯಕ ಕಂಪನಿ. ಕನ್ನಡದಾಗ ಏನಂತಾರೆ ಇದಕ್ಕೆ? ಸಹಾಯಕ ಕಂಪ್ನಿ. 287 2013 ಕಾಯ್ದೆ. ಎರಡು ಬರ್ತಾವೆ ಇಲ್ಲಿ. ಒಂದನೇದು ಹೋಲ್ಡಿಂಗ್ ಕಂಪ್ನಿ, ಎರಡನೇದು ಸಬ್ಸಿಡರಿ ಕಂಪ್ನಿ. ನಂಬರ್ 4 ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, ಮಾಲೀಕತ್ವದ ಆಧಾರದ ಮೇಲೆ. ಹೆಡ್ಡಿಂಗ್ ಇವು, ಮಾಲೀಕತ್ವದ ಆಧಾರದ ಮೇಲೆ. ಓನರ್ಶಿಪ್. ಓನರ್ಶಿಪ್ ಪ್ರಕಾರ ಹೆಂಗೆ ಡಿವೈಡ್ ಮಾಡ್ತಾರೆ ಅಂತ ಕೊಟ್ಟಾರೆ ನೋಡ್ರಿ ಅಲ್ಲಿ. ಒಂದನೇದು ಗೌರ್ಮೆಂಟ್ ಕಂಪ್ನಿ, ಸರ್ಕಾರಿ ಕಂಪ್ನಿ. ಗೌರ್ಮೆಂಟ್ ಕಂಪ್ನಿ ಅಂದ್ರೆ ಏನು ರೀ? ಸರ್ಕಾರಿ ಕಂಪ್ನಿ. ಸೆಕ್ಷನ್ 245
ಆಫ್ 2013 ಆ್ಯಕ್ಟ್, ಕಲಮು 245 2013 ಕಾಯ್ದೆಯ ಪ್ರಕಾರ. ನಂಬರ್ 2 ನಾನ್ ಗವರ್ಮೆಂಟ್ ಕಂಪ್ನಿ, ಸರಕಾರೇತರ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ನಾನ್ ಗೌರ್ಮೆಂಟ್ ಅಂದ್ರೆ ಏನು ರೀ? ಸರಕಾರೇತರ ಕಂಪನಿ. ಸರಕಾರೇತರ ಕಂಪನಿ. ನಾನ್ ಗೌರ್ಮೆಂಟ್ ಮೀನ್ಸ್ ಸರಕಾರೇತರ ಕಂಪ್ನಿ. ನೆಕ್ಸ್ಟ್ ನಂಬರ್ 5 ಆನ್ ದ ಬೇಸಿಸ್ ಆಫ್ ನ್ಯಾಷನಾಲಿಟಿ, ರಾಷ್ಟ್ರೀಯತೆಯ ಆಧಾರದ ಮೇಲೆ. ರಾಷ್ಟ್ರೀಯತೆಯ ಆಧಾರದ ಮೇಲೆ. ಆನ್ ದ ಬೇಸಿಸ್ ಆಫ್ ನ್ಯಾಷನಾಲಿಟಿ, ರಾಷ್ಟ್ರೀಯತೆಯ ಆಧಾರದ ಮೇಲೆ. ನಂಬರ್ 1 ಡೊಮೆಸ್ಟಿಕ್ ಕಂಪ್ನಿ, ದೇಶೀಯ ಕಂಪ್ನಿ ಅಂತ ಕರಿತೀವಿ. ಡೊಮೆಸ್ಟಿಕ್ ಅಂದ್ರೆ ಏನು ರೀ? ದೇಶೀಯ ಕಂಪ್ನಿ, ಅಥವಾ ಇನ್ನೊಂದು ಹೆಸರು ಏನು ರೀ ಇದಕ್ಕೆ? ಸ್ವದೇಶಿ ಕಂಪ್ನಿ ಅಂತ ಕರಿತಾರೆ. ಡೊಮೆಸ್ಟಿಕ್ ಅಂದ್ರೆ ಏನು ರೀ? ಸ್ವದೇಶಿ ಕಂಪ್ನಿ ಅಥವಾ ದೇಶೀಯ ಕಂಪ್ನಿ. ಯಾವುದಕ್ಕೆ ಸೆಕ್ಷನ್ ಇರುತ್ತೆ ಬರೀಬೇಕು, ಯಾವುದಕ್ಕಿರಲ್ಲ ಬಿಟ್ಬಿಡ್ಬೇಕು. ನಂಬರ್ 2 ಫಾರಿನ್ ಕಂಪ್ನಿ, ವಿದೇಶಿ ಕಂಪ್ನಿ ಅಂತ ಕರಿತೀವಿ. ಫಾರಿನ್ ಕಂಪ್ನಿ ಅಂದ್ರೆ ಏನು ರೀ? ವಿದೇಶಿ ಕಂಪ್ನಿ. ಸೆಕ್ಷನ್ 242 ಆಫ್ 2013 ಆ್ಯಕ್ಟ್. ನಂಬರ್ 6 ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಮೆಂಬರ್ಸ್, ಸದಸ್ಯರ ಆಧಾರದ ಮೇಲೆ. ಸದಸ್ಯರ ಆಧಾರದ ಮೇಲೆ ಅಂತ ಕರಿತೀವಿ. ಹೆಡಿಂಗ್ ನಂಬರ್ 1 ಪ್ರೈವೇಟ್ ಕಂಪ್ನಿ. ಇವು ಎರಡು ಭಾಳ ಮುಖ್ಯ ನೋಡ್ರಿ. ಖಾಸಗಿ ಕಂಪನಿ. ಪ್ರೈವೇಟ್ ಕಂಪ್ನಿ ಅಂದ್ರೆ ಏನು ರೀ? ಖಾಸಗಿ ಕಂಪ್ನಿ. 268 ಇದು 2 ಫಿಕ್ಸ್ ಇರುತ್ತೆ, ಇವು ಚೇಂಜ್ ಆಗ್ತಾವೆ. ಓಕೆ, ಸೆಕ್ಷನ್ 268 ಖಾಸಗಿ ಕಂಪ್ನಿ. ನಂಬರ್ 2 ಪಬ್ಲಿಕ್ ಕಂಪ್ನಿ, ಸಾರ್ವಜನಿಕ ಕಂಪ್ನಿ. 271 ಸೆಕ್ಷನ್ 2 ಸಬ್ಸೆಕ್ಷನ್ 71 ಸಾರ್ವಜನಿಕ ಕಂಪ್ನಿ. ಮುಂದೆ ಇದು ಫಿಕ್ಸ್ ಬರೀಬೇಕಾ? ಯಾವುದ್ರಿ? 2013 ಆ್ಯಕ್ಟ್ ಇದು ಬರತೈತಿ, 2013 ಕಾಯ್ದೆ. ಮೆಂಬರ್ ಆಧಾರದ ಮೇಲೆ ಯಾವ್ಯಾವ ಡಿವೈಡ್ ಮಾಡ್ತಾರೆ? ಪಿ ನೋಡಿ, 2P ನೆನ್ಪಿಟ್ಕೋಬೇಕು. 2P ಯಾವುದು? ಒಂದು ಪ್ರೈವೇಟ್, ಇನ್ನೊಂದು ಪಬ್ಲಿಕ್. ಒಂದು 268, ಇನ್ನೊಂದು 271. 268 ಈಸ್ ಪ್ರೈವೇಟ್, 271 ಈಸ್ ಪಬ್ಲಿಕ್. 271 ಅಂದ್ರೆ 2 ಸಬ್ಸೆಕ್ಷನ್ 71 ಅಂದ್ರೆ. ಆಮೇಲೆ ಲಾಸ್ಟ್ ಆನ್ ದ ಬೇಸಿಸ್ ಆಫ್ ಅದರ್ ಟೈಪ್ಸ್ ಆಫ್ ಕಂಪ್ನಿ ಅಂತ. ಇತರ ಪ್ರಕಾರಗಳು ಯಾವುವು ಅಂತ ನೋಡೋಣ. ಒಂದೇದು ಒನ್ ಮ್ಯಾನ್ ಕಂಪ್ನಿ, ಏಕ ವ್ಯಕ್ತಿ ಕಂಪ್ನಿ ಅಂತ ಕರಿತೀವಿ. ಒನ್ ಮ್ಯಾನ್ ಅಂದ್ರೆ ಏನು ರೀ? ಏಕ ವ್ಯಕ್ತಿ ಕಂಪನಿ. ಏಕ ವ್ಯಕ್ತಿ ಕಂಪ್ನಿ. 2 ಸಬ್ಸೆಕ್ಷನ್ 62. 2 ಸಬ್ಸೆಕ್ಷನ್ 62 ಮಧ್ಯದು ಏಕ ವ್ಯಕ್ತಿ ಕಂಪ್ನಿ. ಎರಡನೇದು ಸ್ಮಾಲ್ ಕಂಪ್ನಿ, ಸಣ್ಣ ಕಂಪನಿ ಅಂತ ಕರಿತೀವಿ ಕನ್ನಡದಾಗ. ಸ್ಮಾಲ್ ಕಂಪ್ನಿ ಅಂದ್ರೆ ಏನು ರೀ? ಸಣ್ಣ ಕಂಪ್ನಿ. ಸೆಕ್ಷನ್ 285. ಸೆಕ್ಷನ್ 2 ಸಬ್ಸೆಕ್ಷನ್ 85. ನಂಬರ್ 3 ಬ್ಯಾಂಕಿಂಗ್ ಕಂಪ್ನಿ. ಬ್ಯಾಂಕಿಂಗ್ ಕಂಪ್ನಿ ಕನ್ನಡದಾಗೂ ಸೇಮ್ ಬರಿಬೋದು ನಾವು. ಬ್ಯಾಂಕಿಂಗ್ ಕಂಪ್ನಿ. 2 ಸಬ್ಸೆಕ್ಷನ್ 9. ಸೆಕ್ಷನ್ 2 ಸಬ್ಸೆಕ್ಷನ್ 9 ಬ್ಯಾಂಕಿಂಗ್ ಕಂಪ್ನಿ. ನಂಬರ್ 4 ಲಿಸ್ಟೆಡ್ ಕಂಪ್ನಿ. ಸೆಕ್ಷನ್ 2 ಸಬ್ಸೆಕ್ಷನ್ 52. ಸೆಕ್ಷನ್ 2 ಸಬ್ಸೆಕ್ಷನ್ 52 ಲಿಸ್ಟೆಡ್ ಕಂಪ್ನಿ ಅಂದರೆ ಏನು ರೀ? ನೋಂದಾಯಿಸಲ್ಪಟ್ಟ ಕಂಪ್ನಿ. ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ ಒಳಗೆ ಏನಾಗಿರ್ತೈತಿ? ಅದು ರಿಜಿಸ್ಟರ್ಡ್ ಆಗಿರ್ತೈತಿ. ನೋಂದಾಯಿಸಲ್ಪಟ್ಟ ಅಂತ ನಾವಲ್ಲಿ ಕರಿತೀವಿ, ಲಿಸ್ಟೆಡ್ ಕಂಪ್ನಿ. ಆಮೇಲೆ ಡಾರ್ಮೆಂಟ್ ಕಂಪ್ನಿ 455, ಡೈರೆಕ್ಟ್ 455 ಐತಿದು. ಡಾರ್ಮೆಂಟ್ ಕಂಪ್ನಿ ಅಂದ್ರೆ ಭವಿಷ್ಯತ್ತಿನ ಕಂಪ್ನಿ ಅಂತ ಕರಿತೀವಿ ನಾವು. ಭವಿಷ್ಯತ್ತಿನ ಕಂಪ್ನಿ. ಡಾರ್ಮೆಂಟ್ ಮೀನ್ಸ್ ಭವಿಷ್ಯತ್ತಿನ ಕಂಪ್ನಿ. ಆಮೇಲೆ ಲಾಸ್ಟ್ ಒನ್ ಇಲ್ಲಿಗಲ್ ಅಸೋಸಿಯೇಷನ್, ಕಾನೂನು ಬಾಹಿರ ಕಂಪ್ನಿ. ಇಲ್ಲಿಗಲ್ ಅಂದ್ರೆ ಏನು ರೀ? ಕಾನೂನು ಬಾಹಿರ ಕಂಪ್ನಿ. ಓಕೆ, ದೀಸ್ ಆರ್ ಆಲ್ ಟೈಪ್ಸ್ ಆಫ್ ಕಂಪ್ನಿ. ನಿಮ್ಮ ಸಿಲೆಬಸ್ಗೆ ಇರೋದು ನೋಡಿ, ಬ್ರೀಫಾಗಿ ಮುಗಿಸ್ಬಿಡ್ತೀನಿ. ಚಾರ್ಟರ್ಡ್ ಕಂಪ್ನಿ ಅಂದ್ರೆ ಸಣ್ಣದು ಕಂಪ್ನಿ ಕನ್ನಡದಾಗ, ನಂಬರ್ 1. ಎರಡನೇದು ಸ್ಟ್ಯಾಚ್ಯುಟರಿ ಕಂಪ್ನಿ, ಶಾಸನಬದ್ಧ ಕಂಪ್ನಿ. ನಂಬರ್ 3 ರಿಜಿಸ್ಟರ್ಡ್, ನೋಂದಾಯಿಸಲ್ಪಟ್ಟ ಕಂಪ್ನಿ. ಇದು ಕಂಪ್ನಿ ಲಿಮಿಟೆಡ್ ಬೈ ಷೇರುಗಳಿಂದ ನಿಯಮಿತವಾದ ಕಂಪ್ನಿ. ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ, ಭರವಸೆಯಿಂದ ನಿಯಮಿತವಾದ ಕಂಪ್ನಿ. ಅನ್ಲಿಮಿಟೆಡ್ ಕಂಪ್ನಿ ಅಂದ್ರೆ ಅನಿಯಮಿತ ಕಂಪ್ನಿ. ಆನ್ ದ ಬೇಸಿಸ್ ಆಫ್ ಕಂಟ್ರೋಲ್, ನಿಯಂತ್ರಣದ ಆಧಾರದ ಮೇಲೆ. ನಂಬರ್ 1 ಹೋಲ್ಡಿಂಗ್ ಕಂಪ್ನಿ, ಅದು ಅಂದ್ರೆ ಹಿಡುವಳಿ ಕಂಪ್ನಿ. ನಂಬರ್ 2 ಸಬ್ಸಿಡರಿ ಕಂಪ್ನಿ, ಸಹಾಯಕ ಕಂಪ್ನಿ. ಆನ್ ದ ಬೇಸಿಸ್ ಆಫ್ ಓನರ್ಶಿಪ್, ಮಾಲೀಕತ್ವದ ಆಧಾರದ ಮೇಲೆ. ನಂಬರ್ 1 ಗೌರ್ಮೆಂಟ್ ಕಂಪ್ನಿ, ಸರ್ಕಾರಿ ಕಂಪ್ನಿ. ನಂಬರ್ 2 ನಾನ್ ಗವರ್ಮೆಂಟ್ ಕಂಪ್ನಿ, ಸರ್ಕಾರೇತರ ಕಂಪ್ನಿ. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ನ್ಯಾಷನಾಲಿಟಿ, ರಾಷ್ಟ್ರೀಯತೆ ಆಧಾರದ ಮೇಲೆ. ನಂಬರ್ 1 ಡೊಮೆಸ್ಟಿಕ್ ಕಂಪ್ನಿ, ದೇಶೀಯ ಕಂಪ್ನಿ. ನಂಬರ್ 2 ಫಾರಿನ್ ಕಂಪ್ನಿ, ವಿದೇಶಿ ಕಂಪ್ನಿ. ನೆಕ್ಸ್ಟ್ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಮೆಂಬರ್ಸ್, ಸದಸ್ಯರ ಸಂಖ್ಯೆ ಆಧಾರದ ಮೇಲೆ. ಪ್ರೈವೇಟ್ ಕಂಪ್ನಿ ಅಂದರೆ ಖಾಸಗಿ ಕಂಪ್ನಿ. ನಂಬರ್ 2 ಪಬ್ಲಿಕ್ ಕಂಪ್ನಿ, ಸಾರ್ವಜನಿಕ ಕಂಪ್ನಿ. ನೆಕ್ಸ್ಟ್ ಲಾಸ್ಟ್ ಆನ್ ದ ಬೇಸಿಸ್ ಆಫ್
ಅದರ್ ಟೈಪ್ಸ್ ಆಫ್ ಕಂಪ್ನಿ ಇತರ ಪ್ರಕಾರಗಳು. ನಂಬರ್ 1 ಒನ್ ಮ್ಯಾನ್ ಕಂಪ್ನಿ, ಏಕ ವ್ಯಕ್ತಿ ಕಂಪ್ನಿ. ನಂಬರ್ 2 ಸ್ಮಾಲ್ ಕಂಪ್ನಿ, ಸಣ್ಣ ಕಂಪ್ನಿ, ಅವು ಸೆಕ್ಷನ್ನು ಬರೀಬೇಕಾ. ನಂಬರ್ 3 ಬ್ಯಾಂಕಿಂಗ್ ಕಂಪ್ನಿ ಅಂದರೆ ಬ್ಯಾಂಕಿಂಗ್ ಕಂಪ್ನಿ. ನಂಬರ್ 4 ಲಿಸ್ಟೆಡ್ ಕಂಪ್ನಿ, ಯಾದೀಕೃತ ಅಥವಾ ನೋಂದಾಯಿಸಲ್ಪಟ್ಟಾನೆ, ಬಟ್ ಕನ್ನಡ ವರ್ಡ್ ಏನಿದೆ ಯಾದೀಕೃತ ಅಂತ ಬರಿಬೋದು. ನೀವು ವರ್ಡ್ ಚೇಂಜ್ ಮಾಡ್ಕೋಬೋದು. ಯಾದೀಕೃತ ದಟ್ ಈಸ್ ಲಿಸ್ಟೆಡ್. ಆಮೇಲೆ ಡಾರ್ಮೆಂಟ್ ಕಂಪ್ನಿ ಅಂದರೆ ಏನ್ರಿ ಭವಿಷ್ಯತ್ತಿನ ಕಂಪ್ನಿ. ಆ್ಯಂಡ್ ಲಾಸ್ಟ್ ಒನ್ ಇಲ್ಲೀಗಲ್ ಅಸೋಸಿಯೇಷನ್, ಕಾನೂನು ಬಾಹಿರ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ದೀಸ್ ಆರ್ ಆಲ್ ಮೇನ್ ಟೈಪ್ಸ್ ಆಫ್ ಕಂಪ್ನೀಸ್ ಇನ್ ಬ್ರೀಫ್. ಇನ್ ನೆಕ್ಸ್ಟ್ ಕ್ಲಾಸ್ ಐ ವುಡ್ ಲೈಕ್ ಟು ಎಕ್ಸ್ಪ್ಲೇನ್ ಈಚ್ ಒನ್ ಇನ್ ಡಿಟೇಲ್. ಇವು ಪ್ರತಿಯೊಂದರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ and share as much as possible to encourage. Thank you.